ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2026ನೇ ಸಾಲಿನ SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2 ಪ್ರಥಮ ಭಾಷೆ ಕನ್ನಡ ಪರೀಕ್ಷೆ ನಡೆದಿದ್ದು ಇವತ್ತೇ 27/1/2026 ಪರೀಕ್ಷೆ ಕಂಪ್ಲೀಟ್ ಆಗಿರ್ತಕ್ಕಂಥ ಕೀ ಉತ್ತರಗಳನ್ನು ನೋಡೋಣ. ನೀವುಗಳು ಕೂಡ ಚೆಕ್ ಮಾಡಿ. ಮತ್ತು ನಿಮ್ಮದು ಇದು ಪ್ರಿಪ್ರೇಟರಿ ಎಕ್ಸಾಮ್ 3 ಆಗಿರ್ಬೋದು ಮತ್ತು ಎನ್ಯುವಲ್ ಎಕ್ಸಾಮ್ಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದಾಗ್ತದೆ. ಓಕೆನಾ? ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಪ್ರಶ್ನೆಗಳು ಪದೇ ಪದೇ ನಿಮಗೆ ಬರ್ತವೆ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ ಗಣಿತ ಮುಂದಿನ ಎಲ್ಲ ವಿಷಯಗಳಾಗಿ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ 40 ಅಂಕಗಳ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಮಾಡೆಲ್ ಕ್ವಶನ್ ಪೇಪರ್ಗಳಿದ್ದಾವೆ. ಅವೆಲ್ಲವುಗಳು ಬೇಕಾದರೆ ನಿಮಗೆ SSLC 2025-26 ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತಲೇ ಒಂದು ವಿಶೇಷವಾಗಿರ್ತಕ್ಕಂಥ ಪ್ಲೇಲಿಸ್ಟ್ ಲಿಂಕ್ ಮಾಡಿದ್ದೀವಿ. ಅದನ್ನು ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಫಸ್ಟ್ ಇತ್ತು ಕನ್ನಡ ವರ್ಣಮಾಲೆಯಲ್ಲಿರುವ ರಸ್ವ ಸ್ವರಗಳ ಸಂಖ್ಯೆ ಅಂತ ಕೇಳಿದರು. ಸೊ ನಿಮಗೆಲ್ಲ ಗೊತ್ತಿದೆ, ಆಪ್ಷನ್ ಬಿ 6 ಅನ್ನೋದು ಸರಿ ಇದೆ. ಎರಡನೇ ಪ್ರಶ್ನೆ, ಸನ್ಮಾನ ಪದದಲ್ಲಿರುವ ಸಂಧಿ ಅಂತ ಕೇಳಿದರು. ಆಪ್ಷನ್ ಡಿ ಅನುನಾಸಿಕ. ಪ್ರಶ್ನೆ 3, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ಸಂದರ್ಭದಲ್ಲಿ ಬಳಸೋ ಲೇಖನ ಚಿಹ್ನೆ ಅಂತ ಕೇಳಿದರು. ಆಪ್ಷನ್ ಸಿ ವಿವರಣೆ. ಪ್ರಶ್ನೆ 4, ಭೂತಕಾಲ ಸೂಚಕದ ಪ್ರತ್ಯಯವಿದು ಅಂತ ಕೇಳಿದರು. ದ ಅಂತಕ್ಕಂಥದ್ದು ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಥಮ ವಿಭಕ್ತಿಯ ಕಾರಕಾರ್ಥ ಕೇಳಿದ್ದಾರೆ. ಆಪ್ಷನ್ ಎ ಕರ್ತಾರ್ಥ. 6ನೇ ಪ್ರಶ್ನೆ, ಅಂಗೈ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರು ಫ್ರೆಂಡ್ಸ್. ಸೊ ಅಂಗೈ ಅಂತಕ್ಕಂಥದ್ದು ಆಪ್ಷನ್ ಸಿ ಅನ್ಸಿ ಸಮಾಸಕ್ಕೆ ಉದಾಹರಣೆಯಾದ ಪದ. ಸಂಬಂಧೀಕರಣಕ್ಕೆ ಹೋಗೋಣ. ಮೊದಲೆರಡು ಪದಗಳ ಸಂಬಂಧವನ್ನು ಗ್ರಹಿಸಿ 3ನೇ ಪದದ ಸಂಬಂಧವನ್ನು ಬರಿಬೇಕು. ಪ್ರಶ್ನೆ 7, ದೃಷ್ಟಿ ದಿಟ್ಟಿ ಅಕ್ಕ ಡ್ಯಾಶ್ ಅಂತ ಇದೆ. ಆನ್ಸರ್ ಈಸ್ ಅಕ್ಕ. ವ್ಯಾಪಾರಿ ಅನ್ವರ್ತನಾಮ ಆದರೆ ಧರ್ಮರಾಯ. ಅಂಕಿತನಾಮ ಸಕ್ಕಾರೆ ಸಕ್ಕರೆ ಇಸವಾಸ ವಿಶ್ವಾಸ. ಚಲುವಿಕೆ ತದ್ದಿತಾಂತ ಭಾವನಾಮ ಆದರೆ ಅಂಜಿಕೆ ಅನ್ನೋದು ಕೃದಂತ ಭಾವನಾಮ ಆಗ್ತದೆ. ಇನ್ನು 1 ಮಾರ್ಕರ್ ಕ್ವಶನ್, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ನಯಸೇನ ಕವಿ. ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು ಅಂತ ಕೇಳಿದರು. ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚನೆ ಮಾಡಿತು. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಕೇಳಿದರು. ಊಲ್ವರ್ತ. ಸೂರ್ಯಮಿತ್ರ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣ ಏನು ಅಂತ ಕೇಳಿದರು. ತಾನು ಇವರಿಗೆ ಸಲುಗೆ ಕೊಟ್ಟೇನಾದರೆ ಇವರು ಹಿಂದಿನಂತೆ ಗರ್ವಿಷ್ಠರಾಗಿ ಹಾಳಾಗೋರು ಎಂದು ತಿಳಿದು. ಇನ್ನು ಹಲಗಲಿ ಗ್ರಾಮ ಎಲ್ಲಿದೆ ಕೇಳಿದರು. ಮುಧೋಳದ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಕುಂಭ ಸಂಭವ ಅಂತ ಯಾರನ್ನು ಕರೀತಾರೆ? ದ್ರೋಣಾಚಾರ್ಯರನ್ನು. ಒಡೆಯನ ಮನೆಯಂಗಳದಲ್ಲಿ ಮಾವಿನ ಮರಗಳು ಹೇಗೆ ತುಂಬಿ ನಿಂತಿವೆ ಅಂತ ಕೇಳಿದ್ರು. ಬೆಳೆದು. ಸೊ ಮೈದುಂಬಿ ಬೆಳೆದು ನಿಂತಿವೆ ಇಸ್ ದಿ ರೈಟ್ ಆನ್ಸರ್. 2 ಮಾರ್ಕರ್ ಕ್ವಶನ್, ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನು ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಇದೇ ಲಿಪಿಯ ಉಗಮದ ಕಾಲ ಅಂತ ಕರೆಯೋದು. ಯಾವ ಓದು ಬರವಿಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ ತಾನು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಪ್ರತಿ ಒಂದೊಂದೇ ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎನಿಸಿ ಲೆಕ್ಕ ಹಾಕಿ ಸಂಬಳವನ್ನು ಪಡಿತಾನೆ. ಹಾಲು ಮಾರುವವರು ಹೀಗೆಯೇ ಲೆಕ್ಕವಿಡುವುದುಂಟು. ಹೀಗೆ ಲಿಪಿಯ ಜಾಡು ಆರಂಭಗೊಂಡಿತು. ಪ್ರಶ್ನೆ 19, ಹೈದರಾಬಾದ್ ನಗರಕ್ಕೆ ವಿಶ್ವೇಶ್ವರಯ್ಯ ಸಲ್ಲಿಸಿದ ಸೇವೆ ಅಂತ ಕೇಳಿತು. ವಿಶ್ವೇಶ್ವರಯ್ಯನವರು ಹೈದರಾಬಾದ್ ನಗರಕ್ಕೆ ಈಸಿ ಮತ್ತು ಮೂಸಿ ನದಿಗಳ ಪ್ರವಾಹದಿಂದ ಅಪಾರ ನಷ್ಟ ಸಂಭವಿಸುತ್ತಿತ್ತು. ಅದನ್ನು ತಡೆದು ಎರಡೂ ನದಿಗಳಿಗೂ ಪ್ರತ್ಯೇಕ ಜಲಾಶಯವನ್ನು ನಿರ್ಮಾಣ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಹೈದರಾಬಾದ್ ನಗರವನ್ನು ಭಾರತದ ಸುಯೋಜಿತ ನಗರಗಳ ಪಾಲಿಗೆ ಸೇರ್ಪಡೆಯಾಗುವಂತೆ ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡ್ತಾರೆ. ಇನ್ನು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಕೇಳಿತ್ತು. ಆನ್ಸರ್, ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕ್ತಾರೆ. ಅದರ ವಿಶೇಷತೆ ಏನೆಂದರೆ ಪಟ್ಟಾಭಿಷೇಕ ಆಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ಈ ಶಿಲೆಯನ್ನು ಒಳಗೊಂಡ ಸಿಂಹಾಸನವನ್ನು ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಒಂದು ಭಾಗವಾಗಿದೆ. ಸ್ಟೋನ್ ಆಫ್ ಸ್ಕೋನ್ ಎಂದು ಹೆಸರು. ಇದನ್ನು 3ನೇ ಎಡ್ವರ್ಡ್ ಸ್ಕಾಟ್ಲೆಂಡಿನ ಅರಸರಿಂದ ಕಿತ್ತುಕೊಂಡು ಬಂದಂತೆ ಕಾಣ್ತದೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕ ಈ ಕಲ್ಲಿನ ಮೇಲೆಯೇ ಆಗಿದೆ. ಮುಂದಿನ ಪ್ರಶ್ನೆ, ಸೂರ್ಯಮಿತ್ರ ಮಾವನೆಂದು ತಿಳಿದಾಗ ವಾಯುಭೂತಿ ಹೇಗೆ ಪ್ರತಿಕ್ರಿಯಿಸಿದ? ಕಿರಿಯವನಾದ ವಾಯುಭೂತಿ ತಮಗೆ ಸೂರ್ಯಮಿತ್ರನು ಮಾಡಿದ್ದುದೆಲ್ಲವೂ ಅಪಕಾರವೆಂದೇ ಬಗೆದ. ನಾವು ಭಿಕ್ಷೆ ಬೇಡಿ ಅಲೆದಾಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ನಮಗೆ ಎಂದಿಗೂ ಕೊಡಲು ಇಲ್ಲ, ಕೊಡಿಸಲೂ ಇಲ್ಲ. ಕೆರೆಗೆ ಹೋಗಿ ಸ್ನಾನ ಮಾಡೋ ಸಂದರ್ಭದಲ್ಲಿ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ಹೊಯಿಸಿದವನಲ್ಲ. ತಾನಾದರೂ ದಿವ್ಯವಾದ ಆಹಾರಗಳನ್ನು ಪ್ರತಿದಿನವೂ ಹಲವು ನಂಟರನ್ನು ಆಳುಗಳನ್ನು ಕೂಡಿಕೊಂಡು ತಿನ್ನುತ್ತಿದ್ದ. ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಎಂದಾದರೂ ಇವನು ಹೇಳಿದವನಲ್ಲ. ಇವನು ಪಂಚಮಹಾಪಾಪ ಮಾಡಿದವನು.
ನಮ್ಮಿಬ್ಬರನ್ನು 7-8 ವರ್ಷಗಳ ಕಾಲವರೆಗೆ ಶತ್ರುವಿನಂತೆ ಭಾವಿಸಿದಂತೆ ದಂಡಿಸಿದ್ದಾನೆ ಎಂದು ಮನದಲ್ಲಿಯೇ ಅಂದುಕೊಂಡ. ಇನ್ನು ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಅಂತ ಕೇಳಿದರೆ, ಹಕ್ಕಿ ಯುಗಗಳ ಆಗುಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರದ ಪರಿವರ್ತನೆಗೆ ಪ್ರಗತಿಗೆ ಕಾರಣವಾಗಿದೆ. ಹಕ್ಕಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಹೊಸಗಾಲದ ಹಸು ಮಕ್ಕಳನ್ನು ಹರಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂದು ಕವಿಗಳು ವರ್ಣಿಸಿದ್ದಾರೆ. ಇನ್ನು ಹಲಗಲಿಗೆ ದಂಡು ಬರಲು ಕಾರಣವೇನು ಅಂತ ಕೇಳಿದರು. ಹಲಗಲಿಯ ಬೇಡರಾದ ಪೂಜೇರಿ ಹನುಮ, ಬ್ಯಾಡರ ಬಾಲ, ರಾಮ, ಜಡಗ ಇವರುಗಳು ಬ್ರಿಟಿಷ್ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದರು. ಈ ದಂಗೆಯನ್ನು ಹತ್ತಿಕ್ಕಲು ಬಂದ ಕಾರಕೂನನ ಕಪಾಳಕ್ಕೆ ಹೊಡೆದು ಹೆಬಲಕ್ ಎಂಬ ಅಧಿಕಾರಿಯನ್ನು ಕೊಂದರು. ಇದರಿಂದ ಕೋಪಗೊಂಡ ಕುಂಪನಿ ಸರ್ಕಾರದ ಅಧಿಕಾರಿಗಳು ಹಲಗಲಿ ಬೇಡರ ದಂಗೆಯನ್ನು ಬಗ್ಗು ಬಡಿಯಲು ದಂಡನ್ನು ಕರೆಯಿಸಿದರು. ಇನ್ನು ಬಾಲಕ ಭಗತ್ ಸಿಂಗ್ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಕಾರಣವೇನು ಅಂತ ಇತ್ತು. ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಮನೆಗೆ ಬಂದಿದ್ದರು. ಆದರೆ 12 ವರ್ಷದ ಬಾಲಕ ಭಗತ್ ಸಿಂಗ್ ಮಾತ್ರ ಮನೆಗೆ ಬಂದಿರಲಿಲ್ಲ. ಅವನ ತಂದೆ ತಾಯಿಯರಿಗೆ, ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಯಿತು. ಸಂಜೆ ತಡವಾಗಿ ಬಾಲಕ ಮನೆಯೊಳಕ್ಕೆ ಕಾಲಿಟ್ಟ. ಅವನ ತಂಗಿ ಕೂಗಿಕೊಂಡಳು, ವೀರಾಜಿ ಬಂದ, ವೀರಾಜಿ ಬಂದ. ಅವನಮ್ಮ ಓಡಿ ಬಂದು ಬಾಲಕನನ್ನು ಬೀಗಾಗಿ ಅಪ್ಪಿದಳು. ಹೀಗೆ ಮಗನನ್ನು ನೋಡಿದ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯತೊಡಗಿತು. ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ವಿವೇಕಾನಂದರ ಅಭಿಪ್ರಾಯ ಪ್ರಶ್ನೆ ಇತ್ತು. ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿಕೊಂಡು ನಾವು ಕಾರ್ಯೋನ್ಮುಖರಾಗಬೇಕು. ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಬೇಕು. ನಾವು ಎಷ್ಟೇ ಅಲ್ಪವನ್ನು ಸಾಧಿಸಿದ್ದರೂ ನಾವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದೆವು ಎಂಬ ತೃಪ್ತಿ ದೊರಕುತ್ತದೆ ಎಂಬುದು ವಿವೇಕಾನಂದರ ಅಭಿಪ್ರಾಯ. ಇನ್ನು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯ ಕೇಳಿದರು. ಅರಿಯಾದವರೊಡನೆ ಸ್ನೇಹ ಮಾಡಿದರೆ ಆ ಸ್ನೇಹ ಕಲ್ಲು ಒಡೆದು ಕಿಡಿಯನ್ನು ಹೊತ್ತಿಸಿಕೊಂಡಂತೆ, ಹೊತ್ತಿಕೊಂಡ ಕಿಡಿ ಎಲ್ಲವನ್ನು ಸುಡುವುದಲ್ಲದೆ ಕಾಪಾಡದು. ಅರಿತವರೊಡನೆ ಸ್ನೇಹ ಮಾಡಿದರೆ ಆ ಸ್ನೇಹ ಮೊಸರನ್ನು ಒಸೆದು ಬೆಣ್ಣೆ ತೆಗೆದುಕೊಂಡಂತೆ. ಮೊಸರು ಹಲವು ಪ್ರಕ್ರಿಯೆಗಳನ್ನು ದಾಟಿ ತುಪ್ಪವಾಗಿ ಪರಿವರ್ತಿತವಾಗುವಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘದಿಂದ ಕರ್ಪೂರದ ಗಿರಿಗೆ ಉರಿತಾಗಿದ್ದರೆ ಅದು ಸಂಪೂರ್ಣವಾಗಿ ಇಲ್ಲವಾಗುವಂತೆ ವ್ಯಕ್ತಿ ಲೌಕಿಕವಾಗಿ ಉರಿದು ಭಗವಂತನಲ್ಲಿ ಲೀನವಾಗುತ್ತಾನೆ ಎಂದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯ. ಇನ್ನು ಗುರುಪದೇಶದ ಗುಣಗಳನ್ನು ಕೇಳಿದರು. ಜನರ ಒಳ ಹೊರಗನ ಕೊಳೆಗಳನ್ನು ತೊಳೆದು ಬಿಡುವ, ನೀರಿಲ್ಲದ ಮೀಹ, ತಲೆ ನೆರೆಯದೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು, ಬಜ್ಜು ಬೆಳೆದೇ ಬರುವ ಗುರುತ್ವ, ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ, ಪಂಜು ಇಲ್ಲದೆ ಬೆಳಗುವ ಬೆಳಕು, ಉದ್ವೇಗ ಭರಿಸದ ಜಾಗರಣೆ, ಇವು ಏನಪ್ಪ ಅಂತಂದರೆ ಗುರುಪದೇಶದ ಗುಣಗಳಾಗಿದ್ದಾವೆ ಅನ್ನೋದನ್ನು ನಿಮ್ಗೇನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಲೇಖಕರ ಪರಿಚಯ ಇತ್ತು. ಸಾರಾ ಅಬೂಬ್ಕರ್, ಗೊತ್ತಿದೆ. ಕಾಲ 1936, ಸ್ಥಳ ಕಾಸರಗೋಡು, ಕೃತಿ ಚಂದ್ರಗಿರಿಯ ತೀರದಲ್ಲಿ, ಸಹನಾ ಕದನ ವಿರಾಮ. ಪ್ರಶಸ್ತಿಗಳಲ್ಲಿ ಏನು ಬರೀಬೋದು ಅಂತಂದರೆ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಸಿಕ್ಕಿರೋದು. ಇನ್ನು ಪಂಪ ಇದೆ. ಕಾಲ 902, ಸ್ಥಳ ವೆಂಗಿ ಮಂಡಲದ ವೆಂಗಿಪಳು, ಕೃತಿ ಆದಿಪುರಾಣ, ವಿಕ್ರಮಾರ್ಜುನ ವಿಜಯ, ಬಿರುದು ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ ಅನ್ನೋದು ಬರಿಬೇಕು. ಇನ್ನು ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಕೇಳಿದರು. ಒಟ್ಟು 3 ಸಾಲಿದ್ದಾವೆ. ಮೊದಲ ಸಾಲಿನಲ್ಲಿ ಏನಿತ್ತಪ್ಪ ಅಂದರೆ 3 4 3 4 14. ನೆಕ್ಸ್ಟ್ ಇರೋದು 14 3 4 3 4 14 7 21 + 2 ಅಂತ ಬರೀಬೇಕು. ಇದು ಮಾತ್ರ ಘನ ಆಧಾರಿತ ಭಾಮಿನಿ ಷಟ್ಪದಿಯಲ್ಲಿದೆ ಅಂತ ಬರೆದ್ರೆ 3 ಮಾರ್ಕ್ಸ್ ಕೊಡ್ತಾರೆ. ಅಲಂಕಾರ ನೋಡಿ. ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರೆದಂತೆ. ಅಲಂಕಾರ ಉಪಮಾಲಂಕಾರ. ಲಕ್ಷಣ ಉಪಮೇಯ ಮತ್ತು ಉಪಮಾನಗಳನ್ನು ಪರಸ್ಪರ ಹೋಲಿಸಿ ವರ್ಣಿಸೋದೇ ಉಪಮಾಲಂಕಾರ. ಉಪಮೇಯ ನೀಚರಿಗೆ ಮಾಡಿದ ಉಪಕಾರ, ಉಪಮಾನ ಹಾವಿಗೆ ಹಾಲೆರೆದು, ಉಪಮಾವಾಚಕ ಅಂತೆ. ಸಾಧಾರಣ ಧರ್ಮ ಸ್ಪಷ್ಟವಾಗಿಲ್ಲ. ಸಮನ್ವಯ ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಹಾಲೆರುವುದಕ್ಕೆ ಹೋಲಿಸಿ ವರ್ಣಿಸಿರೋದ್ರಿಂದ ಇದು ಉಪಮಾಲಂಕಾರ ಆಗಿದೆ. ಇನ್ನು ಗಾದೆ ಮಾತು ಕೇಳಿದರು. ಕಟ್ಟುವುದು ಕಠಿಣ, ಕೆಡವುದು ಸುಲಭ. ವೆರಿ ಇಂಪಾರ್ಟೆಂಟ್ ಇತ್ತು. ಆದರೆ ಆಲ್ರೆಡಿ ಇದನ್ನು ಕೂಡ ನಾನು ನಿಮಗೆ ಅಡ್ವಾನ್ಸಾಗಿ ಹೇಳಿದ್ದೆ. ಮಾತೆ ಮುತ್ತು ಮತ್ತು ಮಾತೆ ಮೃತ್ಯುತೆ, ಮಾತಿನ ಪ್ರಾಮುಖ್ಯತೆ, ಮಾತು ಹೇಗಿರಬೇಕು ಅನ್ನೋದನ್ನು ಅವ್ರು ಏನು ಮಾಡಿದ್ದಾರಪ್ಪ ಅಂದರೆ ಹೇಳಿದ್ದಾರೆ. ಸಂದರ್ಭಕ್ಕೆ ಬರೋಣ. ಖಂಡವಿದಕೋ, ಮಾಂಸವಿದಕೋ, ಗುಂಡಿಗೆ ಬಿಸಿ ರಕ್ತವಿದಕೋ, ವ್ಯಾಘ್ರಗೀತೆ ಗದ್ಯಪಾಠದ ವಾಕ್ಯ ಇತ್ತು. ಲೇಖಕರು ಏನು ಮಾಡ್ತಾರಪ್ಪ ಅಂದರೆ ಈ ಮಾತನ್ನು ನೆನಪಿಸಿಕೊಳ್ತಾರೆ. ಯಾವಾಗ? ಪುಣ್ಯಕೋಟಿಯ ಮಾತನ್ನು. ಆಮೇಲೆ ಸ್ವಾರಸ್ಯವನ್ನು ಕೂಡ ಇತ್ತು.
ಇನ್ನು ನೆಕ್ಸ್ಟ್ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅಂತ ಇದೆ. ಇದು ಭಾಗ್ಯಶಿಲ್ಪಿಗಳು ಅಂತಕ್ಕಂಥ ಪಾಠದ ವಾಕ್ಯ. ಶಿಕ್ಷಣದ ಮಹತ್ವವನ್ನು ಕುರಿತು ಎಂ ವಿಶ್ವೇಶ್ವರ ಹೇಳ್ತಕ್ಕಂಥ ಮಾತಿತ್ತು. ಸೊ ಆಧುನಿಕ ಶಿಕ್ಷಣಕ್ಕೆ ಎಲ್ಲ ಸಮಸ್ಯೆಗಳಿಗೂ ಶಿಕ್ಷಣ ಪರಿಹಾರ, ಶಿಕ್ಷಣದ ಮಹತ್ವ ಕುರಿತು ವಿಶ್ವೇಶ್ವರನವರ ಮಾತು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಓಹೋ ನನಗೆ ಗುಡಿಮನೆ ಕಟ್ತಾ ಇದ್ದೀರೋ ಅಂತ ಇದೆ. ಇದು ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥ ಗದ್ಯ ಪಾಠದ ವಾಕ್ಯ. ಸೊ ಮನೆ ಮಂಚಮ್ಮ ಏನು ಮಾಡ್ತಾಳಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯ ಮೈ ಮೇಲೆ ಆವಾಹಿಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾಳೆ. ಇದು ಸಮಷ್ಟಿ ಮನಸ್ಸಿನಲ್ಲಿ ಕಾರುಣ್ಯ ಮತ್ತು ಸರ್ವ ಸಮಾನತೆಯ ಮನೋಭಾವವನ್ನು ಮೂಡಿಸ್ತದೆ ಅನ್ನೋದು ಇತ್ತು. ಇನ್ನು ಮಂಡಲ ಗಿಂಡಲಗಳ ಗಡಮುಖಿ ಅಂತ ಕೇಳಿದ್ದಾರೆ. ಇದು ಹೊಸದಾಗಿರ್ತಕ್ಕಂಥ ಸಾಲಿತ್ತು. ದ.ರಾ. ಬೇಂದ್ರೆ ಅವರ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಇದೆ. ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಓಕೆನಾ. ಇನ್ನು ನೆಲಕೆರೆನೆಂದು ಬೆಗೆದಿರೆ ಛಲಕೆರೆವೆಂ ಅಂತ ಇದೆ. ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇದನ್ನು ಕೂಡ ನೀವು ಬರೆದಿರ್ಬೋದು. ಇನ್ನು ಹಸಿರು ಪದ್ಯದಲ್ಲಿ ಬೇರೆ ಬಣ್ಣವನ್ನೇ ಕಾಣೆ ಅಂತ ಕೇಳಿದರು. ಸೊ ಇಲ್ಲಿ ಏನಪ್ಪ ಅಂದರೆ ಹಸಿರು ಎಲ್ಲ ಕಡೆಯೂ ಕೂಡ ಇನ್ನು ಭೂಮಿ ಹಸಿರಿನಿಂದ ಮೈಮುಚ್ಚಿರೋ ಬಗೆಯನ್ನು ವರ್ಣಿಸೋ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾನೆ ಅನ್ನೋದು ಇತ್ತು. ಇನ್ನು ಪದ್ಯ ರಿಪೀಟ್ ಆಗಿದೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಇನ್ನು ಮೌಲ್ಯಾಧಾರಿತ ಸಾರಾಂಶದಲ್ಲಿ ನಿಮ್ಗೆ ಏನು ಕೊಟ್ಟಿದ್ರಪ್ಪ ಅಂದರೆ ವೀರಲವ ಪದ್ಯದ ಸಾಲಗಳೇ ಬಂದಿತ್ತು. ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಂದರೆ, ಸೊ ಮುಖ್ಯವಾಗಿರ್ತಕ್ಕಂಥ ಗುರುಭಕ್ತಿ ಮತ್ತು ನಿಷ್ಠೆ, ಅಶ್ವಮೇಧ ಕುದುರೆ ಮೇಲಿರೋ ಕುತೂಹಲವನ್ನು ವರ್ಣನೆಯ ಮಾತು ಇಲ್ಲಿ ಬಂದಿದೆ. ಎತ್ತನ ತುರಗವಿದು ಪಕ್ಕು ಪೂದೋಟಮಂ ತೊತ್ತುಳಿದರು ವಾಲ್ಮೀಕಿ ಮುನಿನಾಥನೆ ಅಂತ ಇದೆ. ಸೊ ನೀವು ಇದರ ಸಾರಾಂಶವನ್ನು ನೋಡಿದರೆ ಇದು ಬರಲಿಕ್ಕೆ ಈಸಿ ಆಗ್ತದೆ. ಇನ್ನು 4 ಅಂಕದಲ್ಲಿ ಸೀತೆಯನ್ನು ಅರಸುತ್ತಾ ಶಬರಿ ಆಶ್ರಮದ ಬಳಿ ಬಂದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರ ನಡುವಿನ ಸಂಭಾಷಣೆ ಇತ್ತು. ಸೊ ಇದನ್ನು ಕೂಡ ನಾನು ಕೊಟ್ಟಿದ್ದೀನಿ, ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ಅದೇನು ಮಾಡಿದಾರಪ್ಪ ಅಂದರೆ ರಿಪೀಟ್ ಮಾಡಿದ್ದಾರೆ. ಸೊ ಆಲ್ರೆಡಿ ಫಸ್ಟ್ ಪ್ರಿಪ್ರೇಟರಿಯಲ್ಲೇ ಬಂದಿತ್ತು. ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಇತ್ತು. ಸೊ ಇದನ್ನು ಕೂಡ ನೀವು ಪಾಸ್ ಮಾಡಿ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕು. ಇನ್ನು ಪದ್ಯಪಾಠದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಮೋಸ್ಟ್ ರಿಪೀಟೆಡ್ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳಿತ್ತು. ಸೊ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು ಪಾಂಡವರ ರಕ್ಷಣೆಗೆ ಮುಂದಾದ ಕೃಷ್ಣ ದುರ್ಯೋಧನನು ಬಲ ಕುಗ್ಗಿಸಲು ಕರ್ಣನಿಗೆ ಒಡ್ಡಿದ ಆಮಿಷಗಳು ಅಂತಕ್ಕಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇತ್ತು. ಇನ್ನು ಮೌಲ್ಯಾಧಾರಿತ ಸಾರಾಂಶ ಇದು ಗದ್ಯಭಾಗದ ಅರ್ಥಗ್ರಹಣದ ಪ್ರಶ್ನೆ ಇತ್ತು. ಯಶಸ್ವಿ ನಾಯಕನಾಗುವುದು ಹೇಗೆ ಅಂತ ಕೊಟ್ಟಿದ್ದರು. ಇನ್ನು ಆತ್ಮವಿಶ್ವಾಸ ಕುರಿತು ಮಾರ್ಟಿನ್ ಲೂಥರ್ ಕಿಂಗ್ನ ಮಾತುಗಳಂತ ಕೇಳಿದರು. ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಪತ್ರ ನೋಡಿ. ಸೊ ಏನು ಕೇಳಿದ್ದಾರೆ, ಪಾರ್ಥ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಉಡುಪಿ ಮಂಗಳೂರಿನ ಪಿಲಿಕುಳ ವಿಜ್ಞಾನ ವಸ್ತು ಸಂಗ್ರಹಾಲಯದ ವೀಕ್ಷಣೆಗೆ ಅವಕಾಶ ಕೋರಿ ವ್ಯವಸ್ಥಾಪಕರಿಗೆ ಪತ್ರ ಬರೀಬೇಕಿತ್ತು. ಸೊ ಫಸ್ಟ್ ಸ್ಥಳ ದಿನಾಂಕ ಬರೀಬೇಕು. ಇಂದ ಪಾರ್ಥ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಉಡುಪಿ ಇವರಿಗೆ ಮಾನ್ಯ ವ್ಯವಸ್ಥಾಪಕರು ಪಿಲಿಕುಳು ವಿಜ್ಞಾನ ವಸ್ತು ಸಂಗ್ರಹಾಲಯ ಮಂಗಳೂರು. ಸೊ ಮಾನ್ಯರೇ ಪಿಲಿಕುಳು ವಿಜ್ಞಾನ ವಸ್ತು ಸಂಗ್ರಹಾಲಯ ವೀಕ್ಷಣೆಗೆ ಅವಕಾಶ ಕೋರಿ ಅಂತ ಬರೆದು ಆಮೇಲೆ ಲಾಸ್ಟಲ್ಲಿ ಏನು ಮಾಡಬೇಕು, ಈ ದಿನ ನಮ್ಮ ಶಾಲೆಯ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳು ನಾವು ವಸ್ತು ಸಂಗ್ರಹದ ವೀಕ್ಷಣೆಗೆ ಬರ್ತಾ ಇದ್ದೀವಿ, ನೀವು ಅವಕಾಶ ಮಾಡಿಕೊಡಬೇಕು ಅಂತ ಬರೆದು ಲಾಸ್ಟ್ ನೀವು ವಂದನೆಗಳೊಂದಿಗೆ ಅಂತ ಬರೆದು ಇಂತಿ ತಮ್ಮ ವಿಶ್ವಾಸಿ ಪಾರ್ಥ ಬರೀರಿ, ಹೊರ ವಿಳಾಸವನ್ನು ಹಾಕಲೇಬೇಕು. ಆವಾಗನೇ ನಿಮಗೆ ಅಂಕಗಳನ್ನಲ್ಲಿ ಕೊಡೋದು. ಓಕೆನಾ. ಇನ್ನು ಇನ್ನೊಂದು ಏನಿತ್ತಪ್ಪ ಅಂತಂದ್ರೆ ವೈಯಕ್ತಿಕವಾಗಿರ್ತಕ್ಕಂಥ ಗೆಳತಿಗೆ ಪತ್ರ ಇತ್ತು. ಸೊ ನೀವು ಅನನ್ಯ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ಮೈಸೂರು ಶಾಲೆಯಲ್ಲಿ ಕನ್ನಡ ಸಂಘದಿಂದ ಆಯೋಜಿಸಿದ ಭಾವಗೀತೆಗಳ ಗಾಯನ ಸ್ಪರ್ಧೆಯಲ್ಲಿ ಕುರಿತು ಚಿಕ್ಕಮಗಳೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರೋ ಆದ್ಯ ಎಂಬ ಗೆಳತಿಗೆ ಪತ್ರ ಬರೀಬೇಕಿತ್ತು. ಸೊ ಈ ಕಡೆ ಕ್ಷೇಮ ಬರೀತೀರಿ. ಇಂದ ಅನನ್ಯ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಮೈಸೂರು, ದಿನಾಂಕ ಪ್ರೀತಿಯ ಗೆಳತಿ ಆದ್ಯ. ಆವಾಗ ನೀವೇನು ಮಾಡಿ, ಕರ್ನಾಟಕ ರಾಜ್ಯೋತ್ಸವ ದಿನದಂದು ನಾವೇನು ಮಾಡಿದ್ದೀವಿ, ಭಾವಗೀತೆಗಳ ಸ್ಪರ್ಧೆ ಆಯೋಜನೆ ಮಾಡಿದ್ದೀವಿ, ಇಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ರು, ಇವರದು ನಂಬರ್ ಬಂತು, ಸೊ ಈ ಹಾಡನ್ನು ಹಾಡಿದೆ ಅಂತ ಎಲ್ಲ ಬರೋದು. ಸೊ ಲಾಸ್ಟಿಗೆ ಏನು ಮಾಡಬೇಕು, ಇಂತಿ ನಿನ್ನ ಗೆಳತಿ ಅನನ್ಯ ಅಂತ ಬರೋದು ಹೊರ ವಿಳಾಸವನ್ನು ನೀವೇನು ಮಾಡಬೇಕು, ಹಾಕಬೇಕು. ಇನ್ನು ಪ್ರಬಂಧ ಬಹಳ ಈಸಿ ಇತ್ತು. ತ್ಯಾಜ್ಯ ವಸ್ತುಗಳ ನಿರ್ವಹಣೆ, ಸೊ ಇದು ಕೂಡ ಪೀಠಿಕೆ ಇತ್ತು. ಆಮೇಲೆ ವಿಷಯದ ನಿರೂಪಣೆ ಮತ್ತು ಏನು ಉಪಸಂಹಾರ ಆಲ್ರೆಡಿ ಪುಸ್ತಕದಲ್ಲಿ ಇರ್ತಕ್ಕಂಥನ್ನೇ ಕೊಟ್ಟಿದ್ದರು. ಇನ್ನು ಶಾಲೆಯಲ್ಲಿನ ವಿವಿಧ ಸಂಘಗಳ ಚಟುವಟಿಕೆಗಳು, ಸೊ ನಿಮಗೆ ಹೇಳಿತ್ತು, ಈಕೋ ಕ್ಲಬ್ ಆಗಿರ್ಬೋದು, ಶಾಲಾ ಸಂಸತ್ ಆಗಿರ್ಬೋದು, ಕನ್ನಡ ಭಾಷಾ ಸಂಘ ಆಗಿರ್ಬೋದು, ಸಮಾಜ ವಿಜ್ಞಾನ ಸಂಘ, ಆಮೇಲೆ ದೈಹಿಕ ಶಿಕ್ಷಣ ಸಂಘ, ಇದರದ್ದೆಲ್ಲ ಯೂಸಸ್ಗಳನ್ನು ಬರೆದ್ರೆ ಈ ಒಂದು ಪ್ರಶ್ನೆ ಕಂಪ್ಲೀಟ್ ಆಗ್ತದೆ.